ಎಲ್ರಿಗೂ and welcome back to our Princess Ashwi's channel. And once again good morning. ಇವತ್ತು ಮಾರ್ನಿಂಗ್ ಅಂತಾನೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬೆಳಗ್ಗೆನೆ ಎದ್ದು ಬೇಗ ಬೇಗ ಎಲ್ಲ ಮನೆ ಕೆಲಸ ಮುಗಿಸಿ ಅಂಡ್ ಫ್ರೆಶ್ ಅಪ್ ಆಗಿ ಅಂಡ್ ನಮ್ಮ ಹಸ್ಬೆಂಡಿಗೆ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಬಾಕ್ಸ್ ನ ಪ್ಯಾಕ್ ಮಾಡಿದಾಯ್ತು. ಇವತ್ತು ಬೀಟ್ರೂಟ್ ಚಪಾತಿ ಅಂಡ್ ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ ಅಂಡ್ ವಿತ್ ಸಮ್ ಸಲಾಡ್ಸ್ ಡೈಲಿ ಕೊಡೋ ಹಾಗೆ ಕುಕುಂಬರ್ ಬೀಟ್ರೂಟ್ ನೋಡ್ಕೋಲ್ ಇವನ್ನೆಲ್ಲ ಕೊಡ್ತೀನಿ, ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಸ್ವೀಟ್ ಕಾರ್ನ್ ಇದೆಲ್ಲ. ಸೊ ಎಲ್ಲಾನು ಪ್ಯಾಕ್ ಮಾಡಿ ಅವರಿಗೆ ಕಳ್ಸಿದಾಯ್ತು. ಅಂಡ್ ಇನ್ನು ನಮ್ಮ ಪುಟಾಣಿ ಮಲಗಿದಾಳೆ, ಅವಳಿಂದ ಎದ್ಮೇಲೆ ಅವಳದು ಜೊತೆಗೆ ನನ್ನ ರೊಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಕಿಚನ್ಗೆ ಅಂತ ಸ್ವಲ್ಪ ಶಾಪ್ ಮಾಡಿದ್ದೆ. ಇಟ್ಸ್ ನಾಟ್ ಫಾರ್ ಮೇಕ್ ಓವರ್, ಕಿಚನ್ಗೆ ಎಸೆನ್ಷಿಯಲ್ ಇರೋ ಅಂಥದ್ದು, ನಮಗೆ ನೆಸೆಸಿಟಿ ಆಗಿರೋ ಅಂಥದ್ದು ಯಾವ್ದು ಬೇಕು ಅದನ್ನ ನಾನು ಶಾಪಿಂಗ್ ಮಾಡಿದ್ದೆ. ಅದನ್ನ ಇವಾಗ ಶೇರ್ ಮಾಡೋಣ ಅಂತ ನಿಮ್ಮ ಜೊತೆಗೆ. ಅಂಡ್ ನಾನು ಎಷ್ಟೊಂದು ವಿಡಿಯೋಸ್ ನೋಡಬೇಕಾದ್ರೆ ಅನ್ಕೊಳ್ತೀನಿ ನಮ್ಮ ಕಿಚನ್ನಿಗೂ ಅಷ್ಟೇ ಎಲ್ಲ ಗ್ಲಾಸ್ ಐಟಮ್ಸ್ನ ತಗೊಂಡು ನೀಟಾಗಿ ಅದನ್ನ ಆರ್ಗನೈಸ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿ ಮೇಕ್ ಓವರ್ ಮಾಡಬೇಕು ಅಂತ. ಬಟ್ ಇವಾಗಂತೂ ಸದ್ಯಕ್ಕೆ ನಾನು ಅದು ಯಾವುದನ್ನು ಇಟ್ಕೊಂಡಿಲ್ಲ, ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀನಿ. ಸೊ ಬೇಡ ಅಂತ, ಏಕೆಂದರೆ ನಮ್ಮ ಪುಟಾಣಿ ಇನ್ನೂ ಸಣ್ಣವಳಲ್ವಾ, ಅವಳ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೇಳ್ತಾಳೆ. ನಾನು ಕಿಚನಲ್ಲಿ ಏನಾದ್ರು ವರ್ಕ್ ಇದ್ದಾಗ ಅದು ಇದು ಕುಕಿಂಗ್ ಮಾಡೋಬೇಕಾದ್ರೆ ಹಾಫ್ ಅನ್ ಅವರ್ಕಿಂತ ಜಾಸ್ತಿ ಅಲ್ಲಿ ಇರೋಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 30 ಮಿನಿಟ್ಸ್ ಅಷ್ಟೇ ನಂಗೆ ಇರೋಕ್ಕಾಗೋದು. ಯಾಕೆಂದ್ರೆ ಇಲ್ಲ ಅಂದರೆ ನಮ್ಮ ಪುಟಾಣಿಗೆ ಬೋರ್ ಆಗುತ್ತೆ, ನನಗೆ ಬಂದು ಅಪೋಸಿಟಲ್ಲಿ ಇಟ್ಕೊಂಡು ಪುಷ್ ಮಾಡ್ತಾಳೆ. ಅಂದರೂ ನಾನು ಏನಾದ್ರು ಅದು ಇದು ಕೆಲಸ ಏನಾದ್ರು ಮಾಡ್ಕೊಳ್ತಾ ಇದ್ರೆ ಮಾಡೋಣ ತಾಳು ಅಂತ. ಸೊ ಏನು ಮಾಡ್ತಾಳೆ ಅಂದರೆ ನಮ್ಮದು ಕಬೋರ್ಡ್ ಸಿಸ್ಟಮ್ ಆಗಿರೋದ್ರಿಂದ ಕಿಚನಲ್ಲಿ ಕಂಪ್ಲೀಟು ಅದ್ರ ಮಧ್ಯ ಹೋಗಿ ಡೋರ್ಗಳ ಮಧ್ಯೆ ಹಿಂಗೆ ಬಿಟ್ಟಿಡೋದು, ಅಬ್ಬು ಅಬ್ಬು ಅಂತ ಆಳೋದು, ಇಲ್ಲಾಂದರೆ ಅದು ಎಲ್ಲದಕ್ಕೂ ಹೋಗ್ಬಿಟ್ಟು ಹೊಡಿಯೋದು, ಅಬ್ಬು ಆಯ್ತು ಅಬ್ಬು ಮಾಡ್ತು ಅಂತ ಹೊಡಿಯೋದು. ಇಲ್ಲ ಅದಕ್ಕೂ ನಾನು ಕೇರ್ ಮಾಡಲಿಲ್ಲ ಅಂದರೆ, ಸುಮ್ಮನೆ ಡ್ರಾಮಾ ಮಾಡ್ತೀಯ ಅಂತ ಕೇರ್ ಮಾಡಲಿಲ್ಲ ಅಂದರೆ ಕಿಚನ್ಗೆ ಸಖತ್ ದೊಡ್ಡದಿದೆ, ಬಿದುಳ್ಳಾಡ್ತಾ ಇರ್ತಾಳೆ. ಸೊ ಇದಕ್ಕೋಸ್ಕರನೇ ನಾನು ಏನು ಮಾಡಿದ್ದೀನಿ ಅಂದರೆ ಕಿಚನಿಗೆ ಯಾವುದೇ ರೀತಿ ಶಾಪಿಂಗ್ನೇ ಮಾಡಿಲ್ಲ ಇದುವರೆಗೂ ನಾನು. ಸೊ ಬಟ್ ಕೆಲವೊಂದು ನೆಸೆಸಿಟಿ ಇದ್ದೇ ಇರುತ್ತಲ್ವಾ, ಕಂಪಲ್ಸರಿ ಇದು ಬೇಕೇ ಬೇಕು ಅನ್ನೋದನ್ನ ಅಂಥದನ್ನ ಶಾಪಿಂಗ್ ಮಾಡಿದ್ದೀನಿ. ಸೊ ಅದನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ತಗೊಂಡಿದ್ದಂಥದ್ದು ಇದು ಇಂಡಕ್ಷನ್ ಸ್ಟವ್, ಪ್ರೆಸ್ಟೀಜ್ ಅದು ತಗೊಂಡಿದ್ದೀವಿ. ಸೊ ಇದು ಮೇನಾಗಿ ಏನಕ್ಕೆ ತಗೊಂಡಿದ್ದು ಅಂದರೆ, ಸೊ ನನಗೆ ತುಂಬ ದಿವಸದಿಂದನೂ ಇತ್ತು ಮನೆಯಲ್ಲಿ ಬೇಕೇ ಬೇಕು ಅಂತ. ಸಮ್ಟೈಮ್ಸ್ ಗ್ಯಾಸ್ ಅಂದರೆ ಸಿಲಿಂಡರ್ ಖಾಲಿ ಆಗ್ಬೋದು. ಆ್ಯಂಡ್ ಸಮ್ಟೈಮ್ಸ್ ನಾನು ಕೆಲವೊಂದು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನಂದರೆ ಅದ್ರ ಮೇಲೆ ಒಂದು ರೆಕ್ಟ್ಯಾಂಗಲ್ ಶೇಪಿಂದ ಇರ್ತೀವಿ ಅಲ್ವಾ, ಇದು ಹೋಲ್ಡರ್ ಟೈಪಿಂದು. ಸೊ ಅದು ಒಂದ್ಸರಿ ಕಟ್ ಆಗಿಬಿಟ್ಟಿತ್ತು. ಸೊ ಆ ಥರ ಏನಾದ್ರು ಇದ್ದಾಗ ಸೊ ಹಾಗಾಗಿ ನಾನು ಇದನ್ನ ಶಾಪ್ ಮಾಡಿದ್ದು. ಆ್ಯಂಡ್ ಇದನ್ನು ಮೇನಾಗಿ ಏನಕ್ಕೆ ಅಂದರೆ, ಇನ್ನೊಂದೇನಂದರೆ ನಾವು ಅವಾಗವಾಗ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಓಕೆ, ನಮ್ಮ ಪಾಪುನ ಕರ್ಕೊಂಡು. ಸೊ ಅಂದರೆ ಅಲ್ಲೇ ಸ್ಟೇ ಆಗಬೇಕು ಅಂದಾಗ ನಮ್ಮ ಪಾಪು ಹೊರಗಡೆ ಫುಡ್ ಏನೂ ತಿನ್ನಲ್ಲ, ಏನೇ ಮಾಡಿದ್ರು ತಿನ್ನಲ್ಲ, ಮನೇಲಿ ಮಾಡಿದಷ್ಟೇ ತಿನ್ನೋದು. ಸೊ ಹಾಗಾಗಿ ಹೋಮ್ ಮೇಡ್ ಫುಡ್ಡೇ ಕೊಡಬೇಕು ಅಂದಾಗ ಹೊರಗಡೆ ಹೋದಾಗ ಎಲ್ಲಿ ಕುಕ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಬೆಟರ್ ಈ ಇಂಡಕ್ಷನ್ ಸ್ಟವ್ ಇದ್ಬಿಟ್ರೆ ಆರಾಮ್ಸೆ ಕುಕ್ ಮಾಡೋ ಪ್ರಾಬ್ಲಮ್ ಇರಲ್ಲ. ಮತ್ತು ಮೇನಕ್ಕೆ ಪಾಪುಗಳಿಗೆ ನೈಟ್ ಮಲ್ಗೋಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಹಾಲು ಕೊಡ್ತಾ ಇರಬೇಕು. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿ ಹೋಗಿ ಹುಡ್ಕೊಂಡು ಹೋಗೋಕ್ಕಾಗುತ್ತೆ. ಆ್ಯಂಡ್ ಹೊರಗಡೆ ಹಾಲು ಕೊಡೋದಾದ್ರು ಹೋಟೆಲ್ಗಳಲ್ಲಿ ತೊಗೊಂಡು ಕೊಡ್ಬೋದು. ಬಟ್ ಏನಂದರೆ ಅವರೆಲ್ಲ ಆರೆಂಜ್ ಪ್ಯಾಕ್ ಯೂಸ್ ಮಾಡ್ತಾರೆ, ನಾವು ಬಂದು ಬ್ಲೂ ಪ್ಯಾಕ್ ಯೂಸ್ ಮಾಡ್ತೀವಿ ಹಾಲಿದ್ದು, ನಂದಿನಿ ಅವ್ರದ್ದು. ಸೊ ಹಾಗಾಗಿ ಹಾಲು ಕೊಡಬೇಕು, ಮತ್ತು ಅದನ್ನು ನೀಟಾಗೆ ಬಾಯ್ಲ್ ಮಾಡಿ ಕೂಲ್ ಮಾಡಿ ಕೊಡಬೇಕು. ಆ್ಯಂಡ್ ಟೈಮ್ ಟು ಟೈಮ್ ಮಾಲ್ಟ್ ಅದು ಇದು ಏನಾದ್ರು ಫುಡ್ ಕೊಡಬೇಕು ಅಂದಾಗ ನಮಗೆ ಸೇಮ್ ಟೈಮ್ನ ಫಾಲೋ ಮಾಡಬೇಕು ಅಂತ ಅಂದಾಗ, ಸೊ ಮಕ್ಕಳಿದ್ದಾಗ ಇದು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಇಂಡಕ್ಷನ್ ಸ್ಟವ್ ಪರ್ಚೇಸ್ ಮಾಡಿದ್ವಿ, ಪ್ರೆಸ್ಟೀಜ್ ಅವ್ರದ್ದು, ಅಮೆಝಾನಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ಸ್ವಲ್ಪ ಅಪೋಸಿಟ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಸೊ ಅದು ಸೌಂಡ್ ಅಂತೂ ಬಂದೇ ಬರುತ್ತೆ, ಸೊ ಪ್ಲೀಸ್ ಇಗ್ನೋರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಶಾಪಿಂಗ್ ಮಾಡಿದ್ದು ಈ ಇಡ್ಲಿ ಪಾಟ್, ಸ್ಮಾಲ್ ಆ್ಯಂಡ್ ಕ್ಯೂಟ್ ಇಡ್ಲಿ ಪಾಟ್. ಆ್ಯಂಡ್ ಇದರಲ್ಲಿ ಇಡ್ಲಿ ಪಾಟ್ ಅಂದರೆ 2 ಪ್ಲೇಟ್ಸ್ ಬರುತ್ತೆ, ಸ್ಮಾಲ್. ಮಕ್ಕಳಿಗೆ ಬೇಗ ಮಾಡಬೇಕು ಅಂದಾಗ ಬೇಕಾಗುತ್ತೆ. ದೊಡ್ಡದಿತ್ತು ಬಟ್ ಅದರಲ್ಲಿ ಇದು ಸ್ಮಾಲ್ ಪುಟ್ಟದು ಬೇಗ ಕುಕ್ ಆಗುತ್ತಲ್ವಾ. ಸೊ ಹಾಗಾಗಿ ಇದನ್ನ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ವಿತ್ ಸ್ಟೀಮರ್ ಬರುತ್ತೆ, ನೋಡ್ಬೋದು ಇಲ್ಲಿ. ಅಂದರೆ ವೆಜಿಟೇಬಲ್ಸ್ನ ಈಗ ಅಟ್ ಎ ಟೈಮ್ ಮಾಡ್ಬೋದು ನಾವು, ಇಲ್ಲಿ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಳ್ತಾ ಇಡ್ಲಿ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಇದರಲ್ಲಿ. ಸೊ ಹಾಗಾಗಿ ಇದನ್ನ ತಗೊಂಡೆ. ಮತ್ತು ಮೋಮೋಸ್ ಮಾಡೋಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ನಮ್ಮ ಹಸ್ಬೆಂಡಿಗೆ ಮೋಮೋಸ್ ಅಂದರೆ ಸಖತ್ ಇಷ್ಟ, ಬಟ್ ಒನ್ ಟೈಮು ಮಾಡಿಲ್ಲ ನಾನು. ಸೊ ಮಾಡಬೇಕು, ಮಾಡಿದಾಗ ರೆಸಿಪಿ ಕೂಡ ಶೇರ್ ಮಾಡ್ತೀನಿ.
ಸೊ ನಮ್ಮಮ್ಮ ಮನೇಲಿ ಮಾಡಿದ್ದೆ, ಇಲ್ಲಿ ಮಾಡಿಲ್ಲ. ಸೊ ಮಾಡಬೇಕು, ಯಾಕೆಂದ್ರೆ ತುಂಬ ಟೈಮ್ ತಗೊಳ್ತಲ್ಲ ಮೋಮೋಸ್ ಎಲ್ಲ. ಸೊ ಹಾಗಾಗಿ ಸೊ ಆ್ಯಂಡ್ ಇದೊಂದು ಸ್ಮಾಲ್ ಇಡ್ಲಿ ಪಾಟ್ ಇದೊಂದು ತಗೊಂಡಿದೆ, ಚೆನ್ನಾಗಿದೆ. ಸೊ ಇದೊಂದು ಆ್ಯಂಡ್ ನೆಕ್ಸ್ಟ್ ಏನಂದ್ರೆ ಇದು ನಮ್ಮ ಹಸ್ಬೆಂಡ್ ತಗೊಂಡಿರೋದು ಕಿಚನ್ನಿಗೆ. ಸೊ ನೋಡಿ, ಇದು ವೆಜಿಟೇಬಲ್ ಡೈಸರ್, ಕ್ವಿಕ್ ಡೈಸರ್. ಎಷ್ಟೊಂದು ಬ್ಲೇಡ್ಸ್ ಎಲ್ಲ ಇದೆ, ಎಷ್ಟು 14 ಬ್ಲೇಡ್ಸ್ ಇದೆ. ಸೊ ಇದು ಅಂದರೆ ಅವ್ರಿಗೆ ಡೈಲಿ ವೆಜಿಟೇಬಲ್ಸ್ ಅಂದರೆ ಸಲಾಡ್ ಟೈಪಲ್ಲಿ ಬೇಕು ಅವರಿಗೆ. ಕುಕುಂಬರ್ ಆಗಿರ್ಬೋದು, ಬೀನ್ಸ್, ಕ್ಯಾರೆಟ್ ಇದೆಲ್ಲ ಆಗಿರ್ಬೋದು. ಸೊ ಅವ್ರಿಗೆ ಬೇಕು. ಸೊ ಹಾಗಾಗಿ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವರು ತಗೊಬಂದು ಕೊಟ್ಟರು. ನಾನು ಜಾಸ್ತಿ ಯೂಸೇ ಮಾಡಲ್ಲ ಇದನ್ನು. ಸೊ ಈ ಥರ ಚೆನ್ನಾಗಿದೆ. ಎಷ್ಟೊಂದು ಬ್ಲೇಡ್ಸ್ ಇದೆ ಇಲ್ಲಿ ನೋಡಿ. ಈ ಬ್ಲೇಡ್ ಅಂತೂ ತಂದೂರಿ ಮಾಡೋಬೇಕಾದ್ರೆ ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ತೀವಲ್ಲ, ಸಕ್ಕತ್ತಾಗಿದೆ. ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಇದು ಚಿಪ್ಸ್ ಮಾಡೋದಕ್ಕೆ, ನಾನು ಚಿಪ್ಸ್ ಕೂಡ ಮಾಡಿದ್ದೆ ಇದರಲ್ಲಿ, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದು ಗ್ರೇಟ್ ಮಾಡೋದಕ್ಕೆ ದೊಡ್ಡ ಗ್ರೇಟರು, ಇದೊಂದು ಸ್ಮಾಲ್ ಒನ್. ಆ್ಯಂಡ್ ಇದು ಅಷ್ಟೇ, ಚಿಪ್ಸಿಂದು ಸ್ವಲ್ಪ ದಪ್ಪ ಸೈಜ್ ಬೇಕು ಅಂದರೆ. ಆ್ಯಂಡ್ ಇದು ಅಷ್ಟೇ, ಚಿಪ್ಸ್ ಮಾಡೋಕ್ಕೆ ಉದ್ದುದ್ದ ಕಡ್ಡಿ ಚಿಪ್ಸ್ ಮಾಡ್ತಾರಲ್ಲ ಅದ್ರದ್ದು. ಆ್ಯಂಡ್ ಇದು ಬಂದು ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಎಲ್ಲ ಬೇಕಾಗುತ್ತೆ. ಆ್ಯಂಡ್ ಇದು ಕೆಲವೊಂದು ನಾವು ಸ್ನ್ಯಾಕ್ಸ್ ಐಟಮ್ ಮಾಡೋಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ. ಸಣ್ಣ ಸಣ್ಣಗೆ ಪನ್ನೀರ್ ಅಂತೆ ಅದು ಇದು ಎಲ್ಲ ಕಟ್ ಮಾಡಬೇಕಾದ್ರೆ ಸಣ್ಣ ಕಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು. ಆ್ಯಂಡ್ ಮತ್ತು ಫ್ರೂಟ್ಸ್ ಜ್ಯೂಸ್ ಮಾಡೋಬೇಕಾದ್ರೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅದು. ಆ್ಯಂಡ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನಾವೆಲ್ಲ ಕಟ್ ಮಾಡಿದ್ದು ಬೇರೆ ಕಡೆ ಸ್ಟೋರ್ ಮಾಡಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ. ಆರಾಮ್ಸೆ ಇದರಲ್ಲೇ ಎಲ್ಲ ಕಟ್ಟಾಗಿ ಪ್ರೆಸ್ ಮಾಡಿ ಮಾಡ್ತಿದ್ದಂಗೆ ಎಲ್ಲ ಇಲ್ಲೇ ಸ್ಟೋರ್ ಆಗುತ್ತೆ. ಸೊ ಇದೊಂದು ಹೆಲ್ಪ್ ಆಗುತ್ತೆ ಅಂತ ತಗೊಂಡಿದ್ರು. ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅದನ್ನು. ಆ್ಯಂಡ್ ನಾನು ಇದನ್ನು ಶಾಪಿಂಗ್ ಮಾಡಿದ್ದೆ, ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ಆ್ಯಂಡ್ ಅದು ವೆಜಿಟೇಬಲ್ ಡೈಸರ್ ಬಂದು ಅಮೆಝಾನಲ್ಲಿ ತೊಗೊಂಡಿದ್ವಿ. ಆ್ಯಂಡ್ ಇದು ಬಂದು ನಾನು ಇಲ್ಲೇ ತೊಗೊಂಡಿದ್ದು. ತುಂಬ 1 ಮಂತ್ ಆಗ್ತಾ ಬಂತು, ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಕೊಳೆ ಆಗಿಬಿಟ್ಟಿದೆ, ಎಷ್ಟು ದೊಡ್ಡದು ಬೇಕಂತ. ಸೊ ಇದು ನನಗೆ ಇದೇ ಸೈಜ್ ಬೇಕು ಅಂತ ಹುಡುಕಿ ತೊಗೊಂಡಿದ್ದು. ಏನಕ್ಕೆ ಅಂದರೆ ಸೊ ನೋಡಿ, ಇದು ಸ್ಮಾಲ್ 10 ರೂಪಾಯಿ ಪ್ಯಾಕ್ಗಳು ತೊಗೊಂಡಿರ್ತೀವಲ್ವಾ. ಸೊ ಇಲ್ಲಿ ನೋಡೋದು ಪಿಜ್ಜಾ ಸೀಸ್ನಿಂಗಿಂದು ಆ್ಯಂಡ್ ಪಿಜ್ಜಾ ಮೇಲೆ ಹಾಕೋದು ಚಿಲ್ಲಿ, ಈ ಥರದ ಪ್ಯಾಕ್ಗಳೆಲ್ಲ ತೊಗೊಂಡಾಗ ಎಲ್ಲ ಕಡೆ ಓಪನ್ ಮಾಡಿ ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಾಕ್ಸ್ಗಳನ್ನು ಇಡೋಕ್ಕಾಗಲ್ಲ, ತುಂಬ ಬಾಕ್ಸ್ ಆಗಿಬಿಡುತ್ತೆ. ಸೊ ಈ ಥರ ಬಾಕ್ಸ್ ಇದ್ದರೆ ಎಲ್ಲನೂ ಒಂದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದಲ್ವಾ ಅಂತ ಇದನ್ನು ಒಂದು ತೊಗೊಂಡಿದ್ದು. ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇಲ್ಲೇ 4th ಬ್ಲಾಕಲ್ಲಿ 4th ಬ್ಲಾಕ್ ಜಯನಗರಲ್ಲಿ ತೊಗೊಂಡಿದ್ದು ಒಂದು ಬಾಕ್ಸ್. 200 ಸಮಥಿಂಗ್ ಅನ್ಸುತ್ತೆ. ಆ್ಯಂಡ್ ಇದೊಂದು ಸ್ಮಾಲ್ ಕ್ಯೂಟ್ ಆಗಿರೋಂಥದ್ದು, ಈ ಥರ ಸೌಟ್ ಥರದ್ದು ತೊಗೊಂಡೆ. ಆ್ಯಕ್ಚುಲಿ ಇಷ್ಟೊಂದು ಇದೆ, ಬಟ್ ಕ್ಯೂಟ್ ಆಗಿತ್ತು. ಆ್ಯಂಡ್ ಇದರಲ್ಲಿ ಎಷ್ಟೊಂದು ಬೌಲ್ಸ್ಗಳೆಲ್ಲ ತೊಗೊಂಡೆ. ಫಸ್ಟಿಗೆ ತೊಗೊಳ್ಳೋಣ, ಚೆನ್ನಾಗಿರುತ್ತೆ, ಸರ್ವಿಂಗ್ ಬೌಲ್ಸ್ ವಿತ್ ಸ್ಪೂನ್ ಎಲ್ಲ. ಆಮೇಲೆ ಒಂದಷ್ಟು ಸುಮ್ಮನೆ ಪ್ಲಾಸ್ಟಿಕ್ ತೊಗೊಳ್ಳೋದು 1 or 2 ಟೈಮ್ಸ್ ಅಟ್ರಾಕ್ಟ್ ಮಾಡುತ್ತೆ ಸ್ಟಾರ್ಟಿಂಗ್, ಬಟ್ ಆಮೇಲೆ ಏನಂದರೆ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ತಗೊಳ್ಳಿಲ್ಲ. ಇದೊಂದು ತೊಗೊಂಡ್ಬಿಟ್ಟೆ. ಮೇಯ್ನಾಗಿ ಇದೇನಕ್ಕೆ ತೊಗೊಂಡಿದ್ದೆ ಅಂದರೆ ಕಿಚನ್ನಿಗಲ್ಲ, ನಮ್ಮ ಪಾಪುಗೆ ಆಟ ಆಡೋಕ್ಕೆ. ಅವಳು ಅಲ್ಲಿರೋದೆಲ್ಲ ಎತ್ಕೊಬಂದು ಆಟ ಆಡ್ತಾಳೆ, ಅವಳು ಟಾಯ್ಸ್ ಬಿಟ್ಟು. ಸೊ ಸ್ಟೀಲ್ ಕೊಡೋಕ್ಕಿಂತ ಬೆಟರ್ ಈ ಥರ ಕೊಟ್ಬಿಟ್ರೆ ಸೇಫ್ ಇರುತ್ತೆ, ಹಾಗಾಗಿ ಇದೊಂದು. ಆ್ಯಂಡ್ ಇನ್ನೊಂದು ಏನಂದರೆ ಇದು ನಮ್ಮ ಹಸ್ಬೆಂಡ್ ಶಾಪಿಂಗ್ ಮಾಡಿರೋದು ನೋಡಿ, ಕಿಚನ್ಗೆ ನೈಫ್, ಕಿಚನ್ ನೈಫ್ ದೊಡ್ಡದು, ಮೀಡಿಯಮ್ ಸೈಜಿಂದು, ಆ್ಯಂಡ್ ಪುಟಾಣಿದೊಂದು, ಆ್ಯಂಡ್ ಇದೊಂದು ದೊಡ್ಡದು. ಇದೆಲ್ಲ ಏನಕ್ಕೆ ಅಂದರೆ ನಾವು ಫಿಶ್ ತರ್ತಾ ಇರ್ತೀವಿ, ಆಗ ಕಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತೊಗೊಂಡಿರೋದು. ಇದೊಂದು ಸೀಸರ್, ಚೆನ್ನಾಗಿದೆ. ಇದು ಪಿಜನ್, ಅದು ಅಮೆಝಾನಲ್ಲಿ ಶಾಪಿಂಗ್ ಮಾಡಿರೋಂಥದ್ದು, ಚೆನ್ನಾಗಿದೆ ಅದು ಕೂಡ. ಆ್ಯಂಡ್ ಲಾಸ್ಟಿಗೆ ಇದು ಆ್ಯಕ್ಚುಲಿ ಗ್ಲಾಸ್ ಜಾರ್. ನಾನಂತೂ ಗ್ಲಾಸ್ ಜಾರ್ಗಳನ್ನೆಲ್ಲ ಶಾಪ್ ಮಾಡೋದೇ ಇಲ್ಲ. ಆ್ಯಂಡ್ ಇದು ಶಾಪಿಂಗ್ ಮಾಡಿರೋದಲ್ಲ, ಇದು ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಸೊ ನೋಡಿ, ಈ ಥರನೂ ರಿಟರ್ನ್ ಗಿಫ್ಟ್ ಕೊಡ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು, ಕ್ಯೂಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ವಿತ್ ಗೋಲ್ಡನ್ ಕಲರ್ ಡಿಸೈನ್ಸ್ ಬಂದಿದೆ, ಫ್ಲವರ್ ಡಿಸೈನ್ ಟೈಪು. ಆ್ಯಂಡ್ ಇಲ್ಲೂ ಅಷ್ಟೇ, ಕ್ಯಾಪ್ ಬಂದು ಗೋಲ್ಡನ್ ಕ್ಯಾಪ್. ಆ್ಯಂಡ್ ಚೆನ್ನಾಗಿದೆ ನೋಡಿ, ಒಳಗೆ ಟೈಟಾಗಿ ಕೂರುತ್ತೆ ನೀಟಾಗಿ, ಆ ಥರ ತುಂಬ ಚೆನ್ನಾಗಿದೆ. ಇದರಲ್ಲಿ ಮೇಯ್ನಾಗಿ ತುಪ್ಪ ಎಲ್ಲ ಹಾಕಿರೋಕ್ಕೆ ತುಂಬ ಚೆನ್ನಾಗಿದೆ, ಬಟ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಹಾಗಾಗಿ ಇದಿಷ್ಟು ಇದು ಕೊಟ್ಟಿದ್ದು ಚೆನ್ನಾಗಿದೆ ಅಂತ ನಾನು ಇಟ್ಕೊಂಡಿದ್ದೀನಿ. ಏನು ಯೂಸ್ ಮಾಡಿಲ್ಲ, ಸೊ ಮಾಡಬೇಕು. ನೆಕ್ಸ್ಟ್ ಸ್ವಲ್ಪ ಕಿಚನ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಮಾಡೋಣ ಅಂತ. ಗ್ಲಾಸ್
ನಂದು ಒಂದು ಬಾರ್ ಕೌಂಟರ್ ಥರ ಫುಲ್ ಗ್ಲಾಸ್ ಜಾರು ವಿತ್ ಎಲ್ಲ ಇದೆ. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿದಾಗ ನಾನು ತೋರಿಸ್ತೀನಿ. ಆ್ಯಂಡ್ ಇದಿಷ್ಟು ಕಿಚನಿಗೆ ಅಂತ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವುದು ತುಂಬ ನಿಮಗೂ ಎಸೆನ್ಷಿಯಲ್ ಅಂತ ಯಾವ್ದು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.